Non sai se... ನಮ್ಮ ಟೀಮ್ಗೆ ಫೋಟೋ ಇಲ್ಲ ಇವತ್ತು.
and struggles of our great freedom fighters who dedicated their lives to the freedom of our motherland. Beautiful prayer song teaches. May the blessings of the Almighty guide us towards a peaceful, prosperous and united India. To formally welcome our distinguished gathering, I invite Principal Ma'am to deliver the welcome address. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇಂದು ಸ್ವಾತಂತ್ರ್ಯ ಬಂದ ದಿನ, ಬ್ರಿಟಿಷರಿಂದ ಬಿಡುಗಡೆ ಪಡೆದ ದಿನ, ಸ್ವಾತಂತ್ರ್ಯ ಹೋರಾಟಗಾರರ ನೆನೆಯುವ ದಿನ, ದೇಶ ಪ್ರೇಮ ಇಮ್ಮಡಿಗೊಳಿಸುವ ದಿನ, ನಾಡಿನ ಚರಿತ್ರೆಯ ನೆನೆಯುವ ದಿನ, ಸಮೃದ್ಧಿಗೊಳಿಸುವ ದಿನ, ಸರ್ವರಿಗೂ ತಿಳಿಸುವ ದಿನ, ಭವಿಷ್ಯದ ಚಿಂತನೆ ಮಾಡುವ ದಿನ, ಭವ್ಯ ಭಾರತಕ್ಕಾಗಿ ಪಣ ತೊಡುವ ದಿನ. ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಈ ಶುಭ ದಿನದಂದು ಗಣ್ಯರಿಗೆ ಸ್ವಾಗತ ಕೋರುವ ಭಾಗ್ಯ ನನ್ನದಾಗಿದೆ. ಮೊದಲಿಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಗೌರವಾನ್ವಿತ MR ಚೌಧರಿ, ಕಾರ್ಯದರ್ಶಿಗಳು, ಶಾಶ್ವತ ಸೇವಾ ಶಾಲೆ ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇವೆ. ಮೇಡಮ್ ಸೈಡ್ ಇಂದ ಮೇಡಮ್ ಹಲೋ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಮೇಡಮ್ ಸೈಡ್ ಇಂದ ಸ್ವಾಗತವನ್ನ ಕೋರುತ್ತಿದ್ದೇವೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಉಮಾರಾಮ್ ಚೌಧರಿ, ನಿವೃತ್ತ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, ಭಾರತೀಯ ಅರಣ್ಯ ಸೇವೆ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತಿದ್ದೇವೆ. ಮೇಡಮ್ ಸೈಡಿಂದ ಕೊಡಿ, ಹಾಗೆ ಥ್ಯಾಂಕ್ ಯು. ಈ ಶಾಲೆಯ ಕಾರ್ಯಕ್ರಮಕ್ಕೆ ಆಗಮಿಸಿರುವ ರತನ್ಜಿ, ಖಜಾಂಜಿ, ಶಾಶ್ವತ ಸೇವಾ ಶಾಲೆ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತಿದ್ದೇವೆ. ಸೈಡಿಂದ ಕೊಡಿ, ಮುಂದೋಗಿ ಸರ್ ಪ್ಲೀಸ್. ಈಗ ತಾನೇ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಎಂ ಚಂದ್ರಶೇಖರ್, ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಕಲಾಕೂಟ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಪೋಷಕರ ಪರವಾಗಿ ಆಗಮಿಸಿರುವ ಅಶ್ವಿನಿ ಮೇಡಮ್ ರವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಥ್ಯಾಂಕ್ ಯು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪೋಷಕರ ಪರವಾಗಿ ಆಗಮಿಸಿರುವ
ಮಾದೇಶ್ ಸರ್ ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸೈಡಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸುರಾರಾಮ್ ಸರ್, ಅಧ್ಯಕ್ಷರು, ಶಾಶ್ವತ ಸೇವಾ ಶಾಲೆ, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶಾಶ್ವತ ಸೇವಾ ಟ್ರಸ್ಟ್ನ ಸದಸ್ಯರಾದ ರೂಪಾರಾಮ್ ರವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಎಸ್ ಕುಮಾರಸ್ವಾಮಿ, ನಿವೃತ್ತ ಪ್ರಾಂಶುಪಾಲರು ಮತ್ತು ಹಿರಿಯ ಬರಹಗಾರರು, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಡಗ್ಲಾರಾಮ್ ರವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮತ್ತೊಬ್ಬ ಶಾಶ್ವತ ಸೇವಾ ಮೈಕೋ ವಿಶೇಷ ಆಹ್ವಾನಿತರಾದ 2019-20ರಿಂದ 2025-26ನೇ ಶೈಕ್ಷಣಿಕ ಸಾಲಿನ SSLC ಪರೀಕ್ಷೆಯಲ್ಲಿ ಅತ್ಯುನ್ನತ ಪ್ರಯಾಸ ಪಡೆದ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಗಳಾದ ಸ್ಫೂರ್ತಿ, ಸಂಜನಾ, ಋತುಪರ್ಣ, 2023-24ನೇ ಶೈಕ್ಷಣಿಕ ಸಾಲಿನ ರಕ್ಷಿತಾ ರವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಈ ಶಾಲೆಯ ಸಹಮುಖ್ಯ ಶಿಕ್ಷಕರಾದ ರಮೇಶ್ ರವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಕರ್ಪೂರ ಹಾಕ್ಬೇಕಿತ್ತು, ಕರ್ಪೂರ ಹಾಕಿ ಚಟ್ನಿ
coordination and discipline. Congratulations to all our ಇಲ್ಲಿ ನೋಡ್ರಪ್ಪ. ಅವ್ರನ್ನ ಈ ಕಡೆ ಟ್ರಾನ್ಸ್ಫರ್ ಮೇಡಮ್ ಇವ್ರನ್ನೆಲ್ಲ ಆ ಕಡೆ ಕರ್ಕೊಬಿಡಿ ಮೇಲೆ. The school band now takes its position, leading the parade with energy and precision. Their rhythmic beats inspire every Following the school band, we now welcome our disciplined scouts and guides for the march past.
Let's give them a huge round of applause. Ruby House now reaches the saluting base. With courage and pride, they salute our honorable chief guest and the school flag. A big round of applause for Ruby House. Sapphire House approaches the saluting base. A smart salute reflects discipline, loyalty, and respect. Let's applaud Sapphire House. State House now presents a graceful salute to our honorable chief guest and the school flag, the national flag. Their salute symbolizes unity and responsibility. A warm round of applause for Jade House. Sapphire House reaches the saluting base. With confidence and enthusiasm, they offer a smart salute to our chief guest and the national flag. Let's appreciate a big round of applause for Topo's House. What a magnificent display of discipline and coordination. Congratulations to all our houses for their splendid performance and wonderful teamwork. Thank you. A big round of applause for the all. A pledge is a promise we make to ourselves and our nation. Let us now take pledge. May I invite Tulsiram sir to lead us in the pledge. Position. Let's begin. Attention. Greenhouse and yellow group. Left. Let's move. Class high. Bad set group and down. Guides group, go to that side. Group left. Let's move.
Miss Rutvika. I am Shashwata Seva School. LKG. I am ರಿಕಾರ್ಡಕ್ಕೆ ಯಾಕಂದ್ರೆ ಮಾತಾಡ್ತೀರ Jawaharlal Nehru. Giant. Thank you. ಹೇಳೋ ಅಪ್ಪ ಹೇಳು ಸರಿ ಹೇಳದ್ನಲ್ಲ ನಮ್ಮ ನಡೆಸ್ತಾ ಇದ್ದೀವಿ ಹೇಳ್ಕೊಡ್ಮ ಹೇಳಿ ನೀವೇ
ಯಾಕ ಸರಿ ಕುತ್ಕ ಬೇಕಾಯ್ತಾ My name is Kusan. ಏಯ್ ಅಡ್ಡ ಬರಬಾರ್ದು ಈ ಕಡೆ ಬಾ ಏಯ್ ಈ ಕಡೆ ಬಾ My name is Nixit. My school name is Saraswati Seva School. My LKG. My class teacher Madheswari ma'am. Dr. B.R. Ambedkar. My Dr. B.R. Ambedkar. Jai Hind, Jai Hind, Jai Karnataka. Thank you. Truly an awesome display of coordination and discipline. Congratulations to all our
ನೋಡ್ರಪ್ಪ. ಅವ್ರನ್ನ ಈ ಕಡೆ ಟ್ರಾನ್ಸ್ಫರ್ ಮೇಡಮ್ ಇವ್ರನ್ನೆಲ್ಲ ಆ ಕಡೆ ಕರ್ಕೊಬಿಡಿ ಮೇಲೆ. My name is Yaduvir. I am studying in UKG, Saraswata Seva School. I am class teacher Gitama. I am soldier. I love my country. Jai. जय हिंद जय भारत एक जय हिंद Jai Hind. जय भारत Jai Karnataka. ಆಯ್ತು. Thank you. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸವಿ. ನಾನು UKG ಓದ್ತಾ ಇದ್ದೀನಿ. ನಾನು ಮೋಹನ್ದಾಸ್ ಕರ್ಮಚಂದ್ರ ಗಾಂಧಿ. ಜನರು ನನ್ನನ್ನು ಪ್ರೀತಿಯಿಂದ ಮಹಾತ್ಮ ಎಂದು ಕರೀತಾ ಇದ್ದಾರೆ. ನಾವು ಜಾತಿ ಮತ ಧರ್ಮ ಯಾವುದೇ ಭೇದವಿಲ್ಲದೆ ಒಗ್ಗಟ್ಟಿನಿಂದ ಬದುಕಬೇಕು. ಜೈ ಹಿಂದ್. ಎಲ್ಲರಿಗೂ ಧನ್ಯವಾದಗಳು. ಪ್ರತೀಕ್ಷಾ ಹೇಳು. ಪ್ರತೀಕ್ಷಾ ಹೇಳ್ತೀನಿ. ಮೇಡಮ್ ಫ್ರೆಂಡ್ಸ್ ತಿರ್ಗಿಸಿ. ಎಲ್ಲರೂ ಸ್ಫೂರ್ತಿಯಿಂದ ಅವಳಿಗೆ ಶುಭಾಶಯನ ಕೊಡಬೇಕು ಅಂತ ಕೇಳ್ಕೊತೀನಿ. Who is a secretary of the Netravati Convent. Once again, welcome you, ma'am. ಮಧ್ಯ ಒಳ್ಳೆ ಮೇಡಮ್.
ಆಯ್ ಕೆಳಗಡೆ ತಲೆ ಮೇಲೆ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಗಲಾಟೆ ಮಾಡ್ತಾರೆ ಚಿಕ್ಕ ಹುಡುಗರು. About Netaji Subhash Chandra Bose. Netaji Subhash Chandra Bose was a great freedom fighter of India. He was born on 23rd January 1897 in Cuttack, Odisha. Yumi blood. Freedom. Thank you. Jai Hind. Jai Bharat. Thank you. Give them a big round of applause. Red House and close. Respected everyone, I am requesting everyone to cooperate because of the problem of current. KB is not there, it is not working, so everyone has to cooperate. Little bit it will be late. ಅದೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ. ಜನರೇಟರ್ ಅರೇಂಜ್ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ನಮಗೆ ಕೊಟ್ಟಂತ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತ ಮಹನೀಯರನ್ನ ನಾವು ಎಲ್ಲ ಕಾಲಕ್ಕೂ ಕೂಡ ಸ್ಮರಣೆಯನ್ನು ಮಾಡ್ಕೋಬೇಕು. ಅದರ ಜೊತೆಗೆ ಗಡಿಯನ್ನ ಕಾಯ್ತಾ ಇರುವಂತ ಯೋಧರನ್ನು ಕೂಡ ನಾವು ಸ್ಮರಣೆ ಮಾಡ್ಕೋಬೇಕು. ಮತ್ತು ಕೃಷಿಕರನ್ನ, ಅನ್ನದಾತರನ್ನು ಕೂಡ ನಾವು ಸ್ಮರಣೆ ಮಾಡುವಂತಹ ಒಂದು ಮಹತ್ವದ ದಿನ. ಏನು ಇಡೀ ರಾಷ್ಟ್ರದಲ್ಲಿ ಒಂದು ಜಾತಿ, ಒಂದು ಧರ್ಮ, ಒಂದು ಪಂಗಡ, ಒಂದು ಗಡಿ, ಈ ಎಲ್ಲೆ ಯಾವುದೂ ಕೂಡ ಇಲ್ಲದೆ ಏನಾದರೂ ಕೂಡ ನಾವೆಲ್ಲರೂ ಕೂಡ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಸ್ವಾತಂತ್ರ್ಯದ ಹಬ್ಬ ಮಾತ್ರ. ಇದು ಎಲ್ಲರೂ ಕೂಡ ಇಡೀ ಭಾರತೀಯರು ಸಂಭ್ರಮಿಸಬಹುದಾದ, ಸಡಗರದಿಂದ ಆಚರಿಸಬಹುದಾದಂಥ ಒಂದು ಈ ದೇಶದ ಹಬ್ಬ. ಇದನ್ನು ಎಲ್ಲ ಶಾಲಾ ಕಾಲೇಜುಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ, ಎಲ್ಲ ಸಂಘ ಸಂಸ್ಥೆಗಳಲ್ಲೂ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇದಕ್ಕಾಗಿ ತ್ಯಾಗ ಬಲಿದಾನ ನೀಡಿದಂಥ ಆ ಎಲ್ಲರನ್ನೂ ಕೂಡ ನಾವು ಸ್ಮರಿಸಬೇಕಾಗಿದೆ. ಇವತ್ತು ನಾವು 80 ವರ್ಷ ಕಳೆದಿದ್ದರೂ ಕೂಡ ನಾವಿನ್ನೂ ಕೂಡ ಅನೇಕ ಮಹತ್ವದ ಸಾಧನೆಗಳನ್ನು ಮಾಡುವಂಥ ಕಾಲಘಟ್ಟದಲ್ಲಿದ್ದೇವೆ. ಅದರಲ್ಲೂ ಕೂಡ 140 ಕೋಟಿ ಜನಸಂಖ್ಯೆ ಇರುವಂಥ ನಾವು ಏನು ಸ್ವಾತಂತ್ರ್ಯ ಬರುವಂಥ ಸಂದರ್ಭದಲ್ಲಿ, ಅಂದರೆ 80 ವರ್ಷಗಳ ಹಿಂದೆ ಇನ್ನೂ ಕೂಡ ನಾವು ಬಡತನದಲ್ಲಿದ್ವಿ, ಅನಕ್ಷರಸ್ಥರಾಗಿದ್ವಿ, ನಮ್ಮಲ್ಲಿ ಇನ್ನೂ ಕೂಡ ಸಮಾನತೆ ಕೂಡ ಬಂದಿರಲಿಲ್ಲ. ಮತ್ತು ನಾವು ಕೂಡ ಇಷ್ಟೆಲ್ಲ ವರ್ಷಗಳ ಹಿಂದೆ ನಾವಿನ್ನೂ ಕೂಡ ಬಡತನದಿಂದ, ಅನಕ್ಷರತೆಯಿಂದ ಮತ್ತು ಸಮೂಹ ಪ್ರಜ್ಞೆ ಇಲ್ಲದೆ ಇನ್ನೂ ಕೂಡ ನಾವು ಜಾತಿಗಳ ಅಂತರವನ್ನು ಇಟ್ಟುಕೊಂಡು ನಾವು ಬದುಕ್ತಾ ಇದ್ದಂಥ ಕಾಲಘಟ್ಟ. ಇಡೀ ವಿಶ್ವದಲ್ಲೇ ಭಾಳ ನಿಕೃಷ್ಟವಾಗಿ ನೋಡುವಂಥ ದೇಶ ನಮ್ಮದಾಗಿತ್ತು 80 ವರ್ಷಗಳ ಹಿಂದೆ. ಆದರೆ ಇವತ್ತು ಏನೆಲ್ಲ ಸಾಧನೆಗಳನ್ನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಈ ಸಾಧನೆಗಳು ಎಷ್ಟೆಲ್ಲ ಆಗಿದೆ ಅಂತ ಹೇಳಿದ್ರೆ, ಇವತ್ತು ವಿಶ್ವ ಮಟ್ಟದಲ್ಲಿ ಎಲ್ಲ ರಾಷ್ಟ್ರಗಳ
ಏನು ಮುಂದುವರೆದ ರಾಷ್ಟ್ರಗಳ ಸಾಲಿನಲ್ಲಿ ಭಾರತವೂ ಕೂಡ ಒಂದು ಎನ್ನುವುದು ನಮ್ಮೆಲ್ಲರ ಹೆಮ್ಮೆ. ಅಂದರೆ ನಾವು ವೈಜ್ಞಾನಿಕವಾಗಿ ವಿಜ್ಞಾನ, ತಂತ್ರಜ್ಞಾನ ಮತ್ತು ರಕ್ಷಣಾ ವ್ಯವಸ್ಥೆಯಲ್ಲೂ ಕೂಡ ನಾವೆಲ್ಲರೂ ಕೂಡ ಇಡೀ ಭಾರತ ಮುಂಚೂಣಿಯಲ್ಲಿದೆ. ಅಣ್ವಸ್ತ್ರಗಳಿರ್ಬೋದು, ನ್ಯೂಕ್ಲಿಯರ್ ಇರ್ಬೋದು, ಮತ್ತು ಅನೇಕ ಹೊಸ ಹೊಸ ಆವಿಷ್ಕಾರಗಳ ಮೂಲಕ, ಹೊಸ ಹೊಸ ಸಂಶೋಧನೆಗಳ ಮೂಲಕ ನಾವು ಇಡೀ ವಿಶ್ವದ ಗಮನವನ್ನು ಸೆಳೆದಿದೆ ಇವತ್ತು ಭಾರತ. ಇವತ್ತು ಭಾರತವನ್ನು ಎಲ್ಲ ರಾಷ್ಟ್ರಗಳು ಕೂಡ ಗೌರವಿಸುವಂಥ, ನಮ್ಮ ಸಲಹೆಗಳನ್ನು ಕೇಳುವಂಥ, ಅವ್ರಿಗೇನೇ ಸಂದಿಗ್ಧ ಸ್ಥಿತಿ ಬಂದಾಗಲೂ ಕೂಡ ನಮ್ಮ ಭಾರತ ಅವರ ಜೊತೆಗೆ ನಿಲ್ಲುವಂಥ ಕೆಲಸವನ್ನು ಮಾಡ್ತಾಯಿದೆ. ಅಂದರೆ ಈ 80 ವರ್ಷಗಳ ಸಾಧನೆ ಇದೆಯಲ್ಲ, ಅದು ಭಾಳ ಕೇವಲ ಸಾಧನೆಗಳಲ್ಲ, ಅದು ಒಂದು ಮಹತ್ವದ ಹೆಜ್ಜೆಗಳು. ಅದರಲ್ಲೂ ಕೂಡ ಈ 80 ವರ್ಷಗಳ ಈ ಒಂದು ಅಂತರದಲ್ಲಿ, ಅವಧಿನಲ್ಲಿ ಎಷ್ಟೆಲ್ಲ ಪಕ್ಷಗಳು ಬಂದಿದೆ, ಎಷ್ಟೆಲ್ಲ ರಾಜಕಾರಣಿಗಳು ಬಂದಿದ್ದಾರೆ, ಅವರೆಲ್ಲರೂ ಕೂಡ ಅವರವರ ಕಾಲಘಟ್ಟದಲ್ಲಿ ಅವರವರು ಏನೆಲ್ಲವನ್ನು ಮಾಡಬಹುದೋ ಅವೆಲ್ಲವನ್ನು ಕೂಡ ನಮಗೆ ಕೊಟ್ಟೋಗಿದ್ದಾರೆ. ಅದಕ್ಕಾಗಿ ಅವರೆಲ್ಲರನ್ನೂ ಕೂಡ ನಾವು ಸ್ಮರಿಸಬೇಕಾದ್ದು ಕೂಡ ನಮ್ಮೆಲ್ಲರ ಕರ್ತವ್ಯ. ನಮ್ಮಲ್ಲಿ ಅನೇಕ ಧರ್ಮಗಳಿದ್ದಾವೆ, ಅನೇಕ ಜಾತಿಗಳಿದೆ, ಅನೇಕ ಭಾಷೆಗಳಿದೆ, ಅನೇಕ ಸಂಸ್ಕೃತಿಗಳಿದೆ. ಆದರೆ ನಾವೆಲ್ಲರೂ ಕೂಡ ಭಾರತೀಯರು. ಇವೆಲ್ಲ ಏನೇ ಇದ್ದರೂ ಕೂಡ ನಾವೆಲ್ಲ ಏಕತೆಯಿಂದ ನಾವೆಲ್ಲವೂ ಕೂಡ ಇರುವಂಥದ್ದು. ಅದಕ್ಕಾಗಿ ಅನೇಕ ಯೋಜನೆಗಳನ್ನು, ಅನೇಕ ವಿಚಾರಗಳನ್ನಿಟ್ಕೊಂಡು ಈ ಭಾರತ ಅಭಿವೃದ್ಧಿಗೊಳ್ಳಲಿಕ್ಕೆ, ಸಮೃದ್ಧಗೊಳ್ಳಲಿಕ್ಕೆ ನಡೆದಿದೆ. ತಾವೆಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಏನು ಮೇಕ್ ಇನ್ ಇಂಡಿಯಾ ಇರ್ಬೋದು, ಮತ್ತು ನಮ್ಮ ಸ್ವದೇಶಿ ಉತ್ಪನ್ನಗಳನ್ನು ನಾವೇ ತಯಾರಿಸಿ ನಾವೇ ಅದನ್ನು ಅನುಭವಿಸುವಂಥ ಅನೇಕ, ಅದು ನಿರ್ಭರ ಭಾರತ ಇರ್ಬೋದು, ಹೀಗೆ ಅನೇಕ ವಿಚಾರಗಳನ್ನು ನಮ್ಮ ಸರ್ಕಾರಗಳು ಎಲ್ಲ ಕಾಲಕ್ಕೂ ಕೂಡ ಮಾಡ್ತಾ ಬಂದಿದೆ. ಇವತ್ತು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ನಡೆಯುವಂಥ ಯುದ್ಧದ ಸಂಧಾನಕ್ಕೂ ಕೂಡ ನಮ್ಮ ರಾಷ್ಟ್ರ ಜೊತೆಗಿದೆ ಅಂತ ಹೇಳಿದ್ರೆ ನಮ್ಮ ರಾಷ್ಟ್ರದ ಆ ಒಂದು ರಕ್ಷಣಾ ವ್ಯವಸ್ಥೆ ಎಷ್ಟು ಮಟ್ಟಿಗೆ ಗಟ್ಟಿಯಾಗಿದೆ ಅನ್ನೋದನ್ನು ಕೂಡ ನಾವು ಆಲೋಚನೆಯನ್ನು ಮಾಡಬೇಕು. ಈ ದಿಕ್ಕಿನಲ್ಲಿ ನಾವು ಏನು ಇವತ್ತು ವಿದ್ಯಾರ್ಥಿಗಳು ನೀವೆಲ್ಲರೂ ಕೂಡ ಇದ್ದೀರಿ, ಈ ನಾಡಿಗಾಗಿ, ಈ ದೇಶಕ್ಕಾಗಿ ತಮ್ಮದೇ ಆದ ಕೊಡುಗೆಗಳನ್ನು ನೀಡಬೇಕಾಗಿದೆ. ಇವತ್ತು ರಾಷ್ಟ್ರ ನಮ್ಗೆ ಏನು ಕೊಟ್ಟಿದೆ ಅನ್ನೋದಕ್ಕಿಂತಲೂ ಕೂಡ ರಾಷ್ಟ್ರಕ್ಕೆ ನಾವು ಏನನ್ನು ಕೊಡಬೇಕಾಗಿದೆ ಅನ್ನೋದು ಕೂಡ ಭಾಳ ಪ್ರಮುಖವಾದಂಥದ್ದು. ಇವತ್ತು ಯೋಧರು ಮಾತ್ರ ಯುದ್ಧ ಭೂಮಿಯಲ್ಲಿ ನಿಂತು ಹೋರಾಟ ಮಾಡೋದು ಅಷ್ಟೇ ಅಲ್ಲ, ಅವರಿಂದ ಮಾತ್ರ ಸ್ವಾತಂತ್ರ್ಯ ಗಳಿಕೆ ಅಷ್ಟೇ ಅಲ್ಲ, ನೀವು ನಿಮ್ಮ ಕ್ಷೇತ್ರಗಳಲ್ಲಿ, ಅದು ವಿಜ್ಞಾನ ಇರ್ಬೋದು, ಬ್ಯಾಂಕಿಂಗ್ ಕ್ಷೇತ್ರ ಇರ್ಬೋದು, ಮತ್ತು ವೈದ್ಯಕೀಯ ಕ್ಷೇತ್ರ ಇರ್ಬೋದು, ಬೇರೆ ಬೇರೆ ಆ ಕ್ಷೇತ್ರಗಳಲ್ಲಿ ಮಹತ್ವದ ಸಾಧನೆಗಳನ್ನು ಮಾಡೋದ್ರ ಮೂಲಕ ಈ ಭಾರತವನ್ನು, ಈ ರಾಷ್ಟ್ರವನ್ನು ಏನು ವಿಶ್ವ ಮಟ್ಟದಲ್ಲಿ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಇವತ್ತು ನಮ್ಮಲ್ಲಿ ಏನು ವೈಜ್ಞಾನಿಕವಾಗಿ ಅನೇಕ ಅನ್ವೇಷಣೆಗಳು, ಸಂಶೋಧನೆಗಳು ನಡೀತಾ ಇದ್ದಾವೆ. ನಮ್ಮಲ್ಲಿ ಭಾಳ ಬುದ್ಧಿವಂತ ವಿದ್ಯಾರ್ಥಿಗಳಿದ್ದಾರೆ. ಮತ್ತು ಇವತ್ತು ಯುವಜನ ಏನು ನಮ್ಮಲ್ಲಿ 140 ಕೋಟಿ ಈ ಜನಸಂಖ್ಯೆಯಲ್ಲಿ 60% ಯುವಕರಿದ್ದಾರೆ. ಯುವಕರಿಂದ ಮಾತ್ರ ಈ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ, ಯುವಕರಿಂದ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಅನ್ನೋ ಮಾತುಗಳು ಕೂಡ ಇದೆ. ಇವತ್ತು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾವು ಅನೇಕ ಆವಿಷ್ಕಾರಗಳನ್ನು ಮಾಡಿದ್ದೇವೆ. ಏನು ಕೃಷಿ ಕ್ಷೇತ್ರ ಇರ್ಬೋದು, ವಿಜ್ಞಾನ ಇರ್ಬೋದು, ತಂತ್ರಜ್ಞಾನ ಇರ್ಬೋದು. ಇವತ್ತು ತಾವೆಲ್ಲರೂ ಕೂಡ ಮೊಬೈಲ್ ಮೂಲಕ ಎಲ್ಲವನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಇಡೀ ಜಗತ್ತು ನಮ್ಮ ಕೈಯಲ್ಲೇ ಇದೆ ಅನ್ನುವಂಥ ಒಂದು ವಿಶೇಷವಾದ ಆವಿಷ್ಕಾರವನ್ನು ಮಾಡಿದ್ದೇವೆ. AI ಮೂಲಕ, ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನು ಹೇಳ್ತೀವಿ, ಅದು ನಮಗೆ ಏನೆಲ್ಲವನ್ನು ವಿಚಾರಗಳನ್ನು ತಿಳಿಸಿಕೊಡುವಂಥ ಕೆಲಸವನ್ನು ಮಾಡ್ತದೆ. ಅಂದರೆ ನಾವು ಅಂಗೈಯಲ್ಲೇ ಎಲ್ಲವನ್ನು ಕೂಡ ನೋಡುವಂಥ, ಕೇಳುವಂಥ, ಓದಿಕೊಳ್ಳುವಂಥ ಒಂದು ವಿಶೇಷವಾದ ಆವಿಷ್ಕಾರಗಳು ನಡೀತಾ ಇದ್ದಾವೆ. ಅಂದರೆ ತಂತ್ರಾಂಶದಲ್ಲಿ ಏನೆಲ್ಲ ಸಾಧನೆಯನ್ನು ಮಾಡಿದ್ದೀವಿ ಅಂತ ಹೇಳಿದ್ರೆ ಅದನ್ನು ನಾವು ಇಡೀ ವಿಶ್ವಕ್ಕೆ ಪರಿಚಯಿಸುವಂಥ ಕೆಲಸ ಮಾಡ್ತಾ ಇದ್ದೇವೆ. ಅದರಲ್ಲೂ ಕೂಡ ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಮಹತ್ತರವಾದ ಸಾಧನೆಯನ್ನು ಮಾಡಿದ್ದೇವೆ. ಕಳೆದ 2-3 ವರ್ಷಗಳಿಂದ ತಮಗೆಲ್ಲ ಗೊತ್ತಿದೆ, ಕರೋನಾ ಎನ್ನುವಂಥ ಒಂದು ಮಹಾಮಾರಿ ಬಂದು ಇಡೀ ದೇಶವೇ ಸಾಯುವಂಥ ಸ್ಥಿತಿನಲ್ಲಿ ಇಡೀ ದೇಶಕ್ಕೆ ಔಷಧಿಯನ್ನು ಕೊಟ್ಟಂಥದ್ದು ನಮ್ಮ ಭಾರತ ದೇಶ. ಅದರಿಂದಾಗಿ ಕರೋನಾ ಆ ರೋಗದಿಂದ ಮುಕ್ತರಾಗಿದ್ದಕ್ಕೂ ಕೂಡ ಕಾರಣವಾಗಿದ್ದು ಕೂಡ ನಮ್ಮ ಭಾರತ ದೇಶ. ಬೇರೆ ಬೇರೆ ರಾಷ್ಟ್ರಗಳಲ್ಲಿ, ಅದು ರಷ್ಯಾ ಇರ್ಬೋದು, ಇಸ್ರೇಲ್ ಇರ್ಬೋದು, ಇರಾಕ್ ಇರ್ಬೋದು, ಈ ಎಲ್ಲ ದೇಶಗಳಲ್ಲೂ ಕೂಡ ಯುದ್ಧಗಳು ನಡೀತಾ ಇದ್ದರೆ ಶಾಂತಿ ಪ್ರಿಯರಾದ ಭಾರತೀಯರು ನಾವು ಅವರೆಲ್ಲರಿಗೂ ಕೂಡ ಸಮಾಧಾನವನ್ನು ಹೇಳುವಂಥ, ಸಾಂತ್ವನ ಹೇಳುವಂಥ, ಯುದ್ಧ ನೀತಿ ಬೇಡ, ನಾವೆಲ್ಲರೂ ಕೂಡ ಸೌಹಾರ್ದತೆಯಿಂದ, ಒಗ್ಗಟ್ಟಿನಿಂದ ನಾವೆಲ್ಲರೂ ಕೂಡ ಒಂದು ಎನ್ನುವ ಭಾವನೆಯನ್ನು ಇಟ್ಕೊಂಡು ಬದುಕಬೇಕೆನ್ನುವಂಥ ಒಂದು ವಿಚಾರವನ್ನು ತಿಳಿಸ್ಕೊಳ್ತಾ ಇರೋದು ಕೂಡ ನಮ್ಮ ಭಾರತ ದೇಶ. ಅಂದರೆ ನಮ್ಮ ಭಾರತ ದೇಶ ಎಷ್ಟೆಲ್ಲ ಸಮೃದ್ಧಿ ಅಂತ ಹೇಳಿದ್ರೆ ಇಲ್ಲಿ ಸಾಧು ಸಂತರು ಮತ್ತು ವಿಜ್ಞಾನಿಗಳು ಅನೇಕರು ಒಂದು ವಿಶೇಷವಾದ ವ್ಯಕ್ತಿತ್ವವನ್ನು ಇರಿಸ್ಕೊಂಡು, ಈ ಒಂದು ಭಾರತದ ಮಣ್ಣಿನ ಗುಣವೇ ಅಂಥದ್ದು. ಇಲ್ಲಿ ಶಾಂತಿ ಸೌಹಾರ್ದತೆ ಇದೆ, ಪ್ರೀತಿ ವಿಶ್ವಾಸಗಳಿದೆ.
ತಮಗೆಲ್ಲ ಗೊತ್ತಿದೆ, ಮಹಾತ್ಮ ಗಾಂಧೀಜಿಯವರು ಅಹಿಂಸಾತ್ಮಕವಾಗಿ ಸ್ವಾತಂತ್ರ್ಯವನ್ನು ಪಡೆದಂಥದ್ದು. ಅದರ ಹಿಂದೆ ಇದ್ದಂಥ ರಾಜ ಮಹಾರಾಜರುಗಳು ಅವರು ಯುದ್ಧಗಳ ಮೂಲಕ ಸ್ವಾತಂತ್ರ್ಯಕ್ಕೆ ಅವರು ಅವಣಿಸ್ತಿದ್ದಂಥ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಅಹಿಂಸಾತ್ಮಕವಾಗಿ ಹೋರಾಟವನ್ನು ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಅದರ ಜೊತೆಗೆ ಹೋರಾಟದ ಮೂಲಕವೂ ಕೂಡ ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಚಂದ್ರಶೇಖರ್ ಆಜಾದ್ ಇರ್ಬೋದು, ಸುಖದೇವ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಹೀಗೆ ಅವರು ಕೂಡ ಹೋರಾಟದ ಮೂಲಕವೇ ನಮ್ಮ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವಂಥ ದಿಕ್ಕಿನಲ್ಲಿ ಕೆಲಸವನ್ನು ಮಾಡಿದಂಥವ್ರು. ಅವರೆಲ್ಲರನ್ನೂ ಕೂಡ ಇವತ್ತು ನಾವು ಸ್ಮರಣೆಯನ್ನು ಮಾಡಬೇಕಾಗಿದೆ. ನಮ್ಮ ದೇಶವನ್ನು ಬಲಿಷ್ಠಗೊಳಿಸಬೇಕಾಗಿದೆ. ನಾವೆಲ್ಲರೂ ಕೂಡ ಒಂದು ಎನ್ನುವ ಭಾವನೆಯನ್ನು ಹುಟ್ಟಾಕಬೇಕಾಗಿದೆ. ನಮ್ಮಲ್ಲಿ ಅನೇಕ ಸಂಸ್ಕೃತಿಗಳು, ಅನೇಕ ಭಾಷೆಗಳು, ಅನೇಕ ಧರ್ಮಗಳಿದ್ದರೂ ಕೂಡ ನಾವೆಲ್ಲರೂ ಕೂಡ ಒಂದು ಎನ್ನುವಂಥ ಭಾವನೆಯನ್ನು ಮಕ್ಕಳೇ ನಾವೆಲ್ಲರೂ ಕೂಡ ಇಟ್ಕೋಬೇಕಾಗಿದೆ. ಆವಾಗ ಮಾತ್ರ ನಮ್ಮ ಭಾರತಕ್ಕೆ ಮತ್ತು ನಾವು ವಿಶ್ವದ ಸರಿಸಮಾನವಾಗಿ ನಿಲ್ಲಕ್ಕೆ ಸಾಧ್ಯವಾಗ್ತದೆ. ಅದರಿಂದ ವಿದ್ಯಾರ್ಥಿಗಳಾದ ನೀವು ವಿದ್ಯಾಕ್ಷೇತ್ರದಲ್ಲಿ, ಯಾಕೆಂತ ಹೇಳಿದ್ರೆ ನಮ್ಮ ಶಾಶ್ವತ ಸೇವಾ ಸ್ಕೂಲು ಯಾವಾಗಲೂ ಕೂಡ ಮಕ್ಕಳ ಏಳಿಗೆಗಾಗಿ, ಮಕ್ಕಳ ಅಭಿವೃದ್ಧಿಗಾಗಿ, ಮಕ್ಕಳ ಭವಿಷ್ಯಕ್ಕಾಗಿ ಅನೇಕ ಆಯಾಮಗಳಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ತಮಗೆಲ್ರಿಗೂ ಕೂಡ ಕಳೆದ ಜನವರಿ 26ರಂದು ಏನು ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಚೌಧರಿ ಸಾಹೇಬರು ತಮ್ಮೆಲ್ಲರನ್ನೂ ಕೂಡ ದೆಹಲಿಗೆ ಕರ್ಕೊಂಡೋಗಿದ್ರು. ಇಂಥ ಅವಕಾಶ ಎಷ್ಟು ಮಕ್ಕಳಿಗೆ ಸಿಗಲಿಕ್ಕೆ ಸಾಧ್ಯ? ನಾವೆಲ್ಲರೂ ಕೂಡ ಚಿಕ್ಕವರಾಗಿದ್ದಾಗ ನಾವು ಬರೀ ಒಂದು ಚಾಕ್ಲೇಟ್ಗಾಗಿ ನಾವು ಶಾಲೆಗಳಿಗೆ ಹೋಗ್ತಾ ಇದ್ವಿ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ. ಅದು ಬಿಟ್ಟರೆ ನಮ್ಗೆ ಇನ್ನೇನು ಕೂಡ ಆ ಸ್ವಾತಂತ್ರ್ಯ ದಿನಾಚರಣೆಯಿಂದ ವಿಶೇಷಗಳು ಇರ್ತಿರಲಿಲ್ಲ. ಆದರೆ ಇವತ್ತು ಈ ಶಾಶ್ವತ ಸೇವಾ ಶಾಲೆ ಇದೆಯಲ್ಲ, ನಿಮ್ಮೆಲ್ಲರ ವಿಚಾರಗಳು ಅಂದರೆ ನೀವು ದೆಹಲಿಯನ್ನು ಮುಟ್ಟುವಂಥ ದಿಕ್ಕಿಗೆ ಒಂದು ಸಣ್ಣ ಗ್ರಾಮದಿಂದ ಏನು ಆಲ್ನಹಳ್ಳಿ ಶಾಲೆ, ನೀವು ಸುತ್ತಮುತ್ತ ಸಣ್ಣ ಗ್ರಾಮದಲ್ಲಿದ್ದೀರಿ, ಅಲ್ಲಿಂದ ನೀವು ದೆಹಲಿಯನ್ನು ಮುಟ್ಟೋವರೆಗೆ ಅಂದರೆ ರಾಷ್ಟ್ರದ ರಾಜಧಾನಿಯನ್ನು ತಾವೆಲ್ಲರೂ ಕೂಡ ನೋಡಬೇಕು. ನಮ್ಮ ಕೆಂಪು ಕೋಟೆಯಲ್ಲಿ ಏನು ನಮ್ಮ ಧ್ವಜಾರೋಹಣವನ್ನು ತಾವೆಲ್ಲರೂ ಕೂಡ ನೋಡಬೇಕು. ಮತ್ತು ನಿಮಗೆ ಅಲ್ಲಿಯ ಪರಿಸರ, ಅಲ್ಲಿಯ ವಾತಾವರಣ ಮತ್ತು ನಮ್ಮ ರಾಷ್ಟ್ರದ ಸಮೃದ್ಧತೆಯನ್ನು ಕಾಣಬೇಕು ಅನ್ನೋ ಕಾರಣಕ್ಕಾಗಿ ಚೌಧರಿರವರು ನಿಮ್ಮೆಲ್ಲರ ಅಭ್ಯುದಯಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಒಂದು ಭವ್ಯ ಭವಿಷ್ಯವನ್ನು ಕಟ್ಕೊಡ್ಲಿಕ್ಕೆ ಅನೇಕ ಶ್ರಮವನ್ನು ಆಗ್ತಾ ಇದ್ದಾರೆ. ಇಲ್ಲಿಯ ಶಿಕ್ಷಕರಿಂದ ಇರ್ಬೋದು ಮತ್ತು ಪೋಷಕರು ಇರ್ಬೋದು, ಅವರೆಲ್ಲರೂ ಕೂಡ ನಿಮ್ಮೆಲ್ಲರ ಅಭ್ಯುದಯಕ್ಕೆ ಆ ಕಾರಣಕ್ಕಾಗಿ ನೀವು ಹೆಚ್ಚಿನ ರೀತಿಯಲ್ಲಿ ಜ್ಞಾನಾರ್ಜನೆಯನ್ನು ಸಂಪಾದನೆ ಮಾಡ್ಕೋಬೇಕು, ವಿದ್ಯೆಯನ್ನು ಕಲಿಬೇಕು ಮತ್ತು ಉನ್ನತ ಮಟ್ಟದಲ್ಲಿ ತಾವೆಲ್ಲರೂ ಕೂಡ ಸಾಧನೆಯನ್ನು ಮಾಡಬೇಕು. ಕಳೆದ ಬಾರಿ ರಾಜ್ಯೋತ್ಸವದ ಸಂದರ್ಭದಲ್ಲಿ ಇಡೀ ಕರ್ನಾಟಕದಲ್ಲಿ ಹೆಚ್ಚು ಅಂಕ ಪಡೆದ ಮಕ್ಕಳನ್ನು ಕರೆದು ಗೌರವಿಸುವಂಥ ಕೆಲಸವನ್ನು ಮಾಡಿದ್ರು. ನೀವು ಕೂಡ ಆ ಸ್ಥಾನದಲ್ಲಿ ನೀವೆಲ್ಲರೂ ಕೂಡ ನಿಲ್ಲಬೇಕು. ನಿಮ್ಮನ್ನು ಕೂಡ ಬೇರೆಯವರು ಕರೆದು ಗೌರವಿಸುವಂಥ, ನಿಮಗೆ ಗೌರವವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಅದರಲ್ಲಿ ಪೋಷಕರ ಪಾತ್ರವೂ ಕೂಡ ಹೆಚ್ಚಿದೆ. ಮಕ್ಕಳಿಗೆ ಹೆಚ್ಚು ಒತ್ತಡವನ್ನು ಕೊಡದೆ ಅವರು ಯಾವ ಕ್ಷೇತ್ರದಲ್ಲಿ ಅವ್ರಿಗೆ ಆಸಕ್ತಿ ಇದೆ ಆ ಕ್ಷೇತ್ರದಲ್ಲಿ ಅವರನ್ನು ಬೆಳೆಸುವಂಥ ಕೆಲಸವೂ ಕೂಡ ಇವತ್ತು ಆಗಬೇಕಾಗಿದೆ. ಇವತ್ತು ಶಿಕ್ಷಣ ಭಾಳ ಪ್ರಮುಖವಾದಂಥದ್ದು. ಶಿಕ್ಷಣದಿಂದನೇ ಎಲ್ಲವೂ ಕೂಡ ಸಾಧ್ಯ. ಅದಕ್ಕಾಗಿ ನೀವೆಲ್ಲರೂ ಕೂಡ ಶಿಕ್ಷಣವಂತರಾಗಬೇಕು. ಮತ್ತು ಈ ಶಾಲೆ ಎಲ್ಲ ಕಾಲಕ್ಕೂ ಕೂಡ ನಿಮ್ಮ ಅಭ್ಯುದಯಕ್ಕಾಗಿ ತನ್ನನ್ನು ತೊಡಗಿಸಿಕೊಳ್ತಾ ಬಂದಂಥದ್ದು. ಅವ್ರಿಗೆ ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ನಮ್ಮ ಚೌಧರಿರವರು ಮೂಲತಃ ರಾಜಸ್ಥಾನದವರಾದರೂ ಕೂಡ ಅವರು ಕರ್ನಾಟಕದವರೇ, ಕನ್ನಡಿಗರೇ, ಕನ್ನಡಿಗರಿಗಾಗಿಯೇ ಅವರು ತಮ್ಮ ಬದುಕನ್ನು ತ್ಯಾಗ ಮಾಡಿದಂಥವ್ರು. ಅಲ್ಲಿ ಒಟ್ಟಾರೆ ಆ ಟ್ರಸ್ಟಿನ ಎಲ್ಲರೂ ಕೂಡ ನಮ್ಮ ಈ ಭಾಗದಲ್ಲಿ ಈ ಒಂದು ವಿಚಾರಗಳನ್ನ ಇಟ್ಕೊಂಡು ಅದರಲ್ಲೂ ಕೂಡ ನಮ್ಮ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಹೆಚ್ಚಿನ ರೀತಿಯಲ್ಲಿ ಅವರು ಅವಕಾಶವನ್ನು ಮಾಡಿಕೊಡುವಂಥ, ಭಾಳ ರಿಯಾಯಿತಿ ದರದಲ್ಲಿ ಯಾವುದೇ ರೀತಿಯ ಹೆಚ್ಚಿನ ಶುಲ್ಕವನ್ನು ತೆಗೆದುಕೊಳ್ಳದೆ ನಿಮ್ಮೆಲ್ಲರ ಒಂದು ಜ್ಞಾನಾರ್ಜನೆಗೆ ಅವಕಾಶವಾಗುವಂಥ ಅನೇಕ ಕಾರ್ಯಕ್ರಮಗಳನ್ನು ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ, ಕಲಾಕೂಟದ ಅಧ್ಯಕ್ಷನಾಗಿ ಅನೇಕ ಕಾರ್ಯಕ್ರಮಗಳನ್ನ ಮಾಡುವಂಥ ಸಂದರ್ಭದಲ್ಲೂ ಕೂಡ ಆ ಮಕ್ಕಳಿಗೆ ಆ ವಿಚಾರಗಳು ಮುಟ್ಟಬೇಕು. ಕೇವಲ ಶಿಕ್ಷಣ ಮಾತ್ರ ಅಂದರೆ ಪಠ್ಯ ಪುಸ್ತಕ ಮಾತ್ರ ಅಲ್ಲ, ಪಠ್ಯದ ಹೊರತಾಗಿಯೂ ಕೂಡ ನೀವು ಅನೇಕ ವಿಚಾರಗಳನ್ನ ತಿಳ್ಕೊಳ್ಬೇಕಾಗಿದೆ. ಅದರ ಮೂಲಕ ನಿಮ್ಮ ಭವ್ಯ ಭವಿಷ್ಯವನ್ನು ಕಟ್ಕೊಳ್ಬೇಕಾಗಿದೆ. ನಿಮ್ಮ ಅನುಭವ ಮತ್ತಷ್ಟು ವಿಸ್ತಾರವಾಗಬೇಕಾಗಿದೆ. ಅದಕ್ಕಾಗಿ ಈ ಶಾಲೆ ಸಂಪೂರ್ಣವಾಗಿ ತನ್ನನ್ನು ಸಮರ್ಪಿಸಿಕೊಂಡಿದೆ. ಅದರ ಸದುಪಯೋಗವನ್ನು ತಾವೆಲ್ಲರೂ ಕೂಡ ಪಡ್ಕೊಳ್ಬೇಕು. ನಮ್ಮ ಚೌಧರಿರವರು ಇನ್ನೂ ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ನಿಮ್ಮೆಲ್ಲರಿಗೂ ಕೂಡ ಏನು ವಿಮಾನದಲ್ಲಿ ಅದರ ಒಂದು ಅನುಭವವನ್ನು ಕೂಡ ತಂದುಕೊಡ್ಬೇಕು ಅಂತ ಹೇಳಿದರೆ ಹೆಚ್ಚಿನ ಅಂಕವನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಬೇರೆ ರಾಷ್ಟ್ರಗಳಿಗೆ ಅವರನ್ನು ವಿಮಾನದ ಮೂಲಕ ಕಳಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಆ ಗೋಲ್ಡ್ ಮೆಡಲ್ ಇರ್ಬೋದು, ಸಿಲ್ವರ್ ಮೆಡಲ್, ಈ ರೀತಿ ಅಂದರೆ ನಿಮ್ಮಲ್ಲಿ ಉತ್ತೇಜನ, ನಿಮ್ಮಲ್ಲಿ ಒಂದಷ್ಟು ಓದುವ ಆಸಕ್ತಿಯನ್ನು ಮತ್ತು ವಿಚಾರಗಳನ್ನು ತಿಳಿದುಕೊಳ್ಳುವಂಥ ಒಂದು ಅವಕಾಶಗಳನ್ನು ಹೆಚ್ಚಿನ ರೀತಿಯಲ್ಲಿ ಈ ಶಾಲೆ ಮಾಡಿಕೊಡ್ತಾ ಇದೆ. ಅದು ರಾಜ್ಯೋತ್ಸವ ಇರ್ಬೋದು, ಗಣರಾಜ್ಯೋತ್ಸವ ಇರ್ಬೋದು, ಸ್ವಾತಂತ್ರ್ಯ ದಿನಾಚರಣೆ ಇರ್ಬೋದು, ಬೇರೆ ಬೇರೆ ಮಹಾತ್ಮರ ಜಯಂತಿಗಳನ್ನು ಆಚರಣೆ ಮಾಡೋದ್ರ ಮೂಲಕ ಏನು ಅವರು ತಮ್ಮ ಬದುಕಿನಲ್ಲಿ ಏನೆಲ್ಲವನ್ನು ಅಳವಡಿಸ್ಕೊಂಡಿದ್ರೋ, ಈ ದೇಶಕ್ಕಾಗಿ, ಈ ನಾಡು ನುಡಿಗಾಗಿ ಏನೆಲ್ಲ ತ್ಯಾಗ ಬಲಿದಾನಗಳನ್ನು ಮಾಡಿದ್ರೋ ಅವೆಲ್ಲವೂ ಕೂಡ ನಿಮಗೆ ಪ್ರೇರಣೆಯಾಗಬೇಕು.
ಅದರ ಮೂಲಕ ನೀವು ಕೂಡ ಒಂದು ಭವ್ಯ ಭವಿಷ್ಯವನ್ನು ಕಟ್ಕೊಳ್ಬೇಕೆನ್ನೋ ಕಾರಣವನ್ನು ಇಟ್ಕೊಂಡು ಈ ಶಾಲೆ ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇದೆ. ಮತ್ತು ನಮ್ಮ ರಮೇಶ್ ತಾಯೂರು ಇರ್ಬೋದು, ನಮ್ಮ ಪವಿತ್ರ ಮೇಡಮ್ ಇರ್ಬೋದು, ಅನೇಕ ಇಲ್ಲಿಯ ಶಿಕ್ಷಕರು ಅಂತ ಇದೆಯಲ್ಲ, ಅವರು ನಿಮ್ಮೆಲ್ಲರ ಒಂದು ಅಭ್ಯುದಯಕ್ಕಾಗಿ ತಮ್ಮ ಬದುಕನ್ನು, ತಮ್ಮ ಶ್ರಮವನ್ನು ಹಾಕ್ತಾ ಇದ್ದಾರೆ. ಹೆಚ್ಚಿನ ರೀತಿಯಲ್ಲಿ ತಾವೆಲ್ಲರೂ ಕೂಡ ವಿದ್ಯಾರ್ಜನೆ ಮಾಡೋದ್ರ ಮೂಲಕ ಈ ಶಾಲೆಗೆ, ಈ ನಾಡಿಗೆ, ಈ ನುಡಿಗೆ ನೀವು ಕೀರ್ತಿ ತರುವಂಥ ಕೆಲಸವನ್ನು ಮಾಡಿದರೆ ಅವರ ಶ್ರಮಗಳು ಸಾರ್ಥಕವಾಗ್ತದೆ ಅನ್ನೋ ಮಾತನ್ನು ಹೇಳ್ತಾ, ಈ ಕನ್ನಡ ನಾಡಿಗೆ ಒಂದು ಭವ್ಯ ಪರಂಪರೆ ಇರುವಂಥದ್ದು, 2500 ವರ್ಷಗಳ ಇತಿಹಾಸ ಇರುವಂಥದ್ದು, ಅಂಥ ಒಂದು ಈ ಭವಿಷ್ಯದ ಈ ನೆಲದಲ್ಲಿ ನಾವೆಲ್ಲರೂ ಕೂಡ ಒಂದು ಉತ್ತಮವಾದ ಒಂದು ವಾತಾವರಣವನ್ನು, ಒಂದು ಉತ್ತಮವಾದ ಮನಸ್ಥಿತಿಯನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ಬದುಕಬೇಕಾಗಿದೆ. ಜಾತ್ಯತೀತವಾಗಿ, ಧರ್ಮಾತೀತವಾಗಿ, ಭಾವೈಕ್ಯತೆಯಿಂದ ನಮ್ಮ ಬದುಕನ್ನು ಕಟ್ಕೊಳ್ಬೇಕು. ಈಗಾಗಲೇ ತಾವೆಲ್ಲರೂ ಕೂಡ ವೇದಿಕೆ ಮೇಲೆ ಆ ಮಕ್ಕಳ ಎಲ್ಲ ಆ ಛದ್ಮವೇಷಗಳನ್ನು ನೋಡಿದ್ರಿ. ಅಲ್ಲಿ ಗಾಂಧೀಜಿ ಇದ್ದರು, ನೆಹರು ಇದ್ದರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದರು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ. ಇವೆಲ್ಲವೂ ಕೂಡ ಸುಮ್ಮನೆ ಮಕ್ಕಳಿಗೆ ಹಾಕೋದಲ್ಲ, ಆ ಮಕ್ಕಳಿಗೆ ಅವರ ಧೈರ್ಯ ಸ್ಥೈರ್ಯವನ್ನು, ಅವರ ವಿಚಾರಗಳನ್ನು ತಿಳಿಸುವಂಥದ್ದು ಆಗಬೇಕು. ಆ ಮಕ್ಕಳು ಕೂಡ ಅವರ ಪ್ರಭಾವದಿಂದ ಮತ್ತು ಅವರು ಏನು ಈ ನಾಡಿಗೆ, ಈ ನುಡಿಗೆ, ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆಗಳೇನಿದೆ ಅದರ ಮೂಲಕವೂ ಕೂಡ ಈ ಭವ್ಯ ಭಾರತವನ್ನು ಇವತ್ತು ಕಟ್ಟಬೇಕಾಗಿದೆ. ಈ ದಿಕ್ಕಿನಲ್ಲಿ ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರ್ತದೆ. ನನ್ನನ್ನು ಕೂಡ ಚೌಧರಿ ಸಾಹೇಬರು ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ, ಅಂದರೆ ಅವರ ಪ್ರೀತಿ ದೊಡ್ಡದು. ಒಂದಷ್ಟು ವಿಚಾರಗಳನ್ನು ನಾವು ಕಲಿತಿದ್ದನ್ನು, ನಾವು ತಿಳಿದಿದ್ದನ್ನು ನಿಮಗೂ ಕೂಡ ತಿಳಿಸುವಂಥ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಚೌಧರಿ ಸಾಹೇಬರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಅವರಿಗೆ ಮತ್ತು ಅವರ ಟ್ರಸ್ಟಿನ ಎಲ್ಲ ಸದಸ್ಯರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿ, ಈ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ತಾವೆಲ್ಲರೂ ಕೂಡ ಸಡಗರ ಸಂಭ್ರಮದಿಂದ ಆಚರಣೆಯನ್ನು ಮಾಡಿದಿರಿ. ನಿಮಗೂ ಕೂಡ ಎಲ್ಲ ಶುಭಕಾಮನೆಗಳನ್ನು ಕೋರ್ತಾ, ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ. ಭವ್ಯ ಭಾರತವನ್ನು ಕಟ್ಟುವಂಥ ದಿಕ್ಕಿನಲ್ಲಿ ನಿಮ್ಮೆಲ್ಲರ ಶ್ರಮ ಮತ್ತು ನಿಮ್ಮೆಲ್ಲರ ಶೈಕ್ಷಣಿಕವಾದ ಕೊಡುಗೆ ಇರಲಿ ಅನ್ನೋ ಮಾತನ್ನು ಹೇಳ್ತಾ, ಈ ಸಂದರ್ಭದಲ್ಲಿ ವಿಶೇಷವಾಗಿ ಇಲ್ಲಿಯ ಎಲ್ಲ ಶಿಕ್ಷಕರಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅವ್ರ ಶ್ರಮ ಇದೆಯಲ್ಲ. From our esteemed chief guest. I request our honorable chief guest, Umaram sir, to address the gathering. भारत माता की, भारत माता की, भारत माता की. Respected President of this occasion, my elder brother, Mr. M.R. Chaudhary, and chief guest, President of Kannada Sahitya Kalakuta, Mr. M. Chandrasekhar, and Mr. S. Kumaraswamy. I have to look for him. He is here. Thank you very much. The ex-retired, I would not say retired, young principal, ex-young principal, and the ever energetic headmistress, and I wish you very soon will become principal, official principal, so that you can promote your school. Pavitra madam and all the staff and my mentors since my childhood. जब मैं बोर्डिंग में पढ़ता था तब से मेरे मार्गदर्शक, my mentors and president of this trust, I think, am I right? Suraram ji Solanki, and my hostel mate Malji and Daglaram ji, Ratan ji must have gone for some busy work, and all others, Tiger Solanki must have gone for some busy work, and all the distinguished guests who are on the dais, and staff members, and dear students. Heartiest congratulations and best wishes for 80th Independence Day. Have you listened to me?
Okay, heartiest congratulations and best wishes for 80th Independence to everybody. We are celebrating. I am getting a lot of voices from this side. Can you please, that side? Madam, can you call them to keep silent, that side? Okay, if you listen to me, I will speak, otherwise not. Okay, that side students. Where is physical education teacher, sir? Please. I know you are, since it has been a very long time, you are sitting here. First of all, we must remember the great sacrifices of our freedom fighters. We are celebrating this 80th Freedom Day, Independence Day, because of our great fighters, freedom fighters. They have laid down their sacrifices for us. So, this day we remember those great freedom fighters and we have taken the place. Hello, you have to listen me. Can you? Are you ready to listen me? All the students, those who want to listen me, please raise your hand. Oh, all of you want to raise, yeah. Look towards me. Okay, thank you very much. So today we have taken the place for what? For our great nation. So we must remember, we must work for our great nation. We must work honestly with the integrity. Hello, students. Okay, I will not allow you to play like this. And all the staff members, please, you can sit down, please. Yes, we must not waste our time. See, this is our precious time. We must learn. Do you know the importance of education? This is our life when we can gain knowledge. Gain knowledge for what? To develop our personality, to shape our personality. These are the days. So please listen to me. Thank you very much, all the staff. Education shapes your personality. Nature has gifted everybody with so many talents. So we have to groom that talent. Everybody has so many talents, but we have to train the talent towards a particular direction which we love. And I will request all the students to do that thing which you love most. What you love? Mobile phone? No. We must use this time. Do not waste this time to playing. So we must use this time for building our character, for building our personality. This pays in our future. And future is yours. You are the future of the nation. Education is important. Education is very important. I must congratulate Mr. M.R. Chaudhary. I think where is he now? Okay, yes, he is here. I must congratulate him that he is sparing time in these physical world, physical times. Nobody has time for education. But this man being a businessman, started this school. And the name of this school is Shashwata Seva. Can anybody tell me what does it mean by Shashwata Seva? Anybody of you present here? Maybe any staff or anybody. What do you mean by Shashwata Seva? Shashwata Seva, any student? Shashwata means eternal. Eternal means that goes on. And Seva means service. So you are preparing for the service, continuous service for this nation, continuous service for humankind, continuous service for society. So your school name is very, very inspiring. Shashwata means continuous. You must keep on serving. So this very good name and like name. I have seen this school few days back. All the staff members, including the team leader, Pratima madam, they are working very hard. You must have seen the 2 days preparation. Have you seen the 2 days preparation? All the guests and the students, what have you seen today? Starting from March past. Have you seen the March past? How beautiful was that? But see the preparation which has gone behind this.
I must thank all the staff members. They are not listening to me. They don't want to listen to the thank you. All the staff members and principal madam, they have prepared very good mark pass. I have done myself mark pass also. This was very good. I must clap for them. Will you clap for the mark pass? How was that? And after that, Master, what was the program? The beautiful exercise. One with the stick, what do you call? And then dumbbells. What is for this exercise? You know, I want to tell the student for future. Listen to me. Health is, little bit loudly. Health is, health is, even my guests also. I will request Mr. Suraramji, just please stand up for me. Thoda khada raho jo, Urji. How old is this gentleman? Do you know? Must be then 80 years or more. And still he could walk hundreds of kilometers. He can walk hundreds of kilometers now. And he is going to Rajasthan to carry on one more Padyatra for, I think, how many kilometers? 400 kilometers. And he was, umar kitni aisa? 85 years old, this gentleman. So this is the example before you, even for the staff members. Principal ma'am is busy. This phone is, this is the biggest trouble of these days. He is busy. Health is what? Health is what? So you must eat proper. Do you take milk? No, you just said that. You must take good food and build your health first. So it will grow your mind and your physical wellness. So take best food, good food, and then do exercise. Will you do exercise after today? You must exercise. This we have seen to morning, the dumbbells and that one. And what you seen after that? You seen something today or not? On the dais. What was that after that? What was that? Tell me. First march pass, then exercise, and then what was there? What was there? Anybody from students? Raise your hand. What was there on the dais? No, you have not seen. I have seen so many small kids coming here in different dresses. Have you seen? Have you seen the small kids coming over the stand? That man, gentleman. Hey. Yeah. This one. Have you seen these dresses? Did you like that? Can you clap for those small kids? Yeah, bit loudly. Now see, do you see the preparation beyond these activities? This was done by all the talented staff members of this school. I congratulate everybody who has prepared these kids and brought them on the dais. This gives you, little bit. This gives you what? When you come to the dais, this gives you what? Can anybody tell me? This gives you what? It is written in your classes. There are 2 words in your classes. When you come to the dais, this gives you what? Come on, stand up. What is that? Come here. What is that? Self-confidence. A little bit loudly. Self-confidence. Clap for this small guy. So when you come to the dais, you raise your self-confidence. Take it from me, you must have self-confidence in whatever you do. And I hope you will do all the good works and honest work which is required for this society. So will you do the honest work? Yes or no? Will you do the honest work? And raise your self-confidence. So try to next time in the next... Hey, Lodi. ಎಲ್ಲ ನನ್ನ ನೋಡಿ ಗೀತೆ ಮಿಸ್ ನೋಡಿ ಎಲ್ಲ ಈ ಕಡೆ ಗೀತೆ ಮಿಸ್ ಕಡೆ ನೋಡಬೇಕು ಸ್ಮೈಲ್ ಮಾಡಿ ಸ್ಮೈಲ್ ಅಲ್ಲಿ ಬಿಡ್ಬೇಕೆಲ್ಲ ನೋಡಿ ಬಿಡಿ ಹಿಂಗೆ ಕಣೋ ನಿನ್ನೆ ಸೋದೆ ನಗಡು ನಗಡ್ಬೇಕು ಸ್ಮೈಲ್ ಮಾಡಬೇಕು ಮಕ್ಕಳ ವೆರಿ ಗುಡ್ ಸೋದೆ ಹೇಳಿ. ಅವನ ಮಕ್ಕ ಬಿಡು
ಪ್ರತೀಕ್ಷಾ ಕಟ್ಟಿ ಈ ಕಡೆ ಇತ್ತು. ಈ ಕಡೆ ಬನ್ನಿ. ಎಲ್ಲರೂ ಯಾರು ಏನು ತೆಗಿಯಕ್ಕೆ ಕರೆಕ್ಟಾಗಿ ತಗೊಳ್ಳಿ. ಬನ್ರಿ ಈ ಕಡೆ ಬನ್ರಿ, ಹಂಗೆ ಇಸ್ಕೊಂಡ್ರೆ ಸ್ವಲ್ಪ Breakfast is ready. Wait for 10 minutes. So I would like to request our dignitaries to kindly present the certificate. I would like to call. So let's continue to learn, grow and serve our nation. Jai Hind, Jai Bharat. ಹಾಗೆ ಸರ್ ಹಾಗೆ ಇಲ್ಲೋಡ ಇಲ್ಲೋಡ ಎಲ್ಲರೂ ಆ ಕಡೆ ಸೈಡಿಗೆ ಬಂದ್ರು. ಬಿಸಿಲಿದೆ, ಡಿ ವಿಟಮಿನ್ ಸಿಗ್ತಾ ಇದೆ, ಡೈಲಿ ನೀಡ್ತಾ ಇದ್ದೀನಿ. ವಿಟಮಿನ್ ಡಿ ಸಿಕ್ಕೋದೆ. A special occasion becomes even more memorable when we have the presence of an esteemed guest who has taken the time to be with us today. It is now to express our heartfelt respect and gratitude to our honorable chief guest, whose gracious presence has added pride and meaning to this celebration. May I request our respected school president and dignitaries to kindly come forward to honor our esteemed chief guest. ನಿಮ್ಮನ್ನು ಹಿಂದೆ ಬಾ ಹಿಂದೆ ಬಾ And also we are honoring Mr. M. Chandrasekhar sir. Give them a big round of applause. ಸರ್ ಇಬ್ಬರದ್ದು ಒಟ್ಟೆ ಇದ್ರೆ ಚೆನ್ನಾಗಿರುತ್ತಲ್ಲ ತೆಗೆದ್ಬೇಡ. House leaders, maintain the ಸರ್ ಇಲ್ಲಿ ಯಾರು ಬರಂಗಿಲ್ಲ, ಇಲ್ಲಿ ಬರಂಗಿಲ್ಲ, ಕುತ್ಕೊಳ್ಳಿ. ಇಲ್ಲಿ ಯಾರು ಬರಂಗಿಲ್ಲ, ಹೋಗು ಬೇಗ. ಹಿಂದೆ ಬರ ಹಿಂದೆ ಬರ ಹೋಗ. give them a big round of applause. दो आधा कम से कम मेरे को गाना सुनाए. आपकी वॉल्यूम कैसे? गाना सुनाना. ओके. आप कैसे गाते हैं? 3 minutes. Yes, sir. 3 minutes. Yes, sir. You have to give to me. Your secretary has requested me to sing a song. I sing in Rajasthani. That will not be maybe, but you just see the tune. Yes, sir. This year's environment theme is also that our motherland, the earth is asking us to save our environment. So my song is just like that, and I have sung this song on so many dioceses. It's on social media also. Thousands of people have listened to this, but you have to listen only for 3 minutes, and if you don't listen, I will cut in between. Okay. Are you ready? So give me a big clap. Even bigger than this. Come on. Yeah. चेत चेत रे चेत मानिका भाई रे मानिका भाई रे आ कुदरत के वे काई रे तू चेत मानिका भाई रे चेत चेत रे चेत मानिका भाई रे
का भाई रे आ कुदरत के वे कहीं रे परमारथ रो रोकड़ो क्यों मान को गावे ಕೊಡಕ್ಕಾಗಲ್ಲ ಅಲ್ವಾ ಕೊಡ್ಬೋದಾ ನಾವು ಚಪ್ಪಾಳೆ ಕೊಡ್ಬೋದು ಆ ಚಪ್ಪಾಳೆ ಕೊಡೋಕ್ಕೂ ನಿಮಗೆ ಆಗ್ತದೆ ಚಪ್ಪಾಳೆ ಮಾಡಿ ಎಕ್ಸಿಂಗ್ ಮಾಡಿ ಅಂದ್ರೆ ಸೈಡ್ ಎಫೆಕ್ಟ್ ಕ್ಲಾಸ್ ಕಂಡಕ್ಟ್ ಮಾಡ್ತಾರೆ ತುಂಬಾ ಬ್ಯೂಟಿಫುಲ್ ಆಗಿ ಮಾಡ್ತಾರೆ ಅವ್ರ ಟೈಮ್ ಇಲ್ಲ ಇಲ್ಲ ಕ್ಲಾಸ್ಗೆ ಬಂದು ಒಂದೊಂದು ಕ್ಲಾಸ್ 1 ಅವರ್ ಸ್ಟೂಡೆಂಟ್ಸ್ ಕಂಟಿನ್ಯೂಸ್ ಮಾತಾಡ್ತಾರೆ ನನಗೆ ಅಕಸ್ಮಿಕ ಆಗಿ ಬಂದಿದ್ರು ಕರಿಬೇಕು ಅಂತಲೂ ಏನೋ ಗೊತ್ತಿರಲಿಲ್ಲ ಬಟ್ ಕರೆದೆ ಒಪ್ಕೊಂಡು ಬಂದರು ಎಲ್ಲರೂ ಚಪ್ಪಾಳೆ ಹೊಡೀರಿ ಇನ್ನೊಂದ್ಸತಿ ಎಲ್ಲರೂ ಒಂದು ಅರ್ಥ ಏನು ಯಾರು ಕೇಳ್ತಾ ಇಲ್ಲ ಎಲ್ಲರೂ ಚಪ್ಪಾಳೆ ಹೊಡಿಬೇಕು ಅಂತ ಯಾರು having to these students so that they will enjoy in their life whatever field you are having, whatever talent you are having. And I request M.R. Chaudhary sir, try to give some good facilities to them, and he is trying to give some people free education also. So sir, keep it on, clap for this man. Yeah, that's a visionary. Clap for your principal, even bigger, and clap for your entire staff, all the madams and teachers, and your physical education teacher, whoever has built this beautiful school, and clap for yourself. Thank you. 10th standard मैट अनाउंस करो गोल्ड मेडल 10 ग्राम प्योर गोल्ड आज तक कोई नहीं आया है इन आज से ट्राई करो इस साल को इनको Okay, there is one prize for you. There is one medal for you. Anna, would you like to have some prizes or not? You like prizes? Yes, sir. So there is one prize announcement from Mr. Your Secretary M.R. Chaudhary. No, what type of gold medal? 10 grams for to whom? Top in what? I could not understand. This is extremely impossible. SSLC marks, who will get 625 out of 625? Okay. 10th class topper is asking 625 out of 625 and he'll give you 10 gram gold. Gold is very precious these days, no? It's going up. So take that. Is anybody to take that? Above 90%, Ah. 3 toppers, Ah. first prize laptop, second prize tab, and the third prize First prize laptop, second prize tab, third prize. Okay. All these prizes will take. I will take all these prizes. Would you like to take? I will take all these prizes. Would you like to take these prizes? Anybody? Yeah. Come on. So don't waste your time. If you go to the playing ground, play and take training. If you go to the school, go to the class, study, work hard. And if you go to the home, please help your parents. Help and build your character, build your personality, One more thing I want to tell you. You must have good communication. You must communicate things which you are having. Thank you very much. Now it's a lot of time has spent. Okay. ಸೊ ಕಾಂಪಿಟೇಷನ್ಸ್ ಎಲ್ಲ ಇದ್ದೇ ಇರುತ್ತೆ ಈ ವರ್ಷ 1, 2, 3 ಅಂದರೆ ಒಂದೊಂದು ಸೆಕ್ಷನ್ ಇಂದ 3 ಹುಡುಗರನ್ನ ರಾಮೋಜಿರಾವ್ ಫಿಲ್ಮ್ ಸಿಟಿ ಹೈದರಾಬಾದ್ 2 days ಟ್ರಿಪ್ ಇದೆ. How was that, sir? How was that? ಅರ್ಥ ಆಯ್ತಾ? ನೆಕ್ಸ್ಟ್ ಇಯರ್ ಈ ಸರಿ ಎಲ್ಲಿ ಹೋಗಿದ್ರಿ? ನ್ಯೂ ಡೆಲ್ಲಿ ಆಯ್ತು. ಅಲ್ಲ ಈಗ ವಂಡರ್ಲಾ ಟ್ರಿಪ್ ಮುಗೀತು. ನೆಕ್ಸ್ಟ್ ಇಯರ್ ಹೈದರಾಬಾದ್ ಆಯ್ತಾ? ಆಮೇಲೆ ಅಡ್ವೆಂಚರ್ ಸ್ಪೋರ್ಟ್ಸ್ ಇದೆ. Have you seen plastic bags? Anybody? Plastic carry bags? Plastic carry bags. Is it good? Is it good? So do away with plastic bags. I am not using plastic bag for the last 8-9 years. This makes
our streets dirty. So you should not use plastic carry bags. Okay? Will you do that? Okay. Thank you very much. That's To a special moment of appreciation and recognition, the certificate distribution ceremony. Independence Day Committee. This certificate is a small token of appreciation those students who are showing the best behavior, hard work, eye talent and dedications. So now I would request to our dignitaries to kindly present the certificates. First, I would like to call upon our school senior students, Samprati H. Yes, give a big round of applause. Thank you. Congratulations to all our senior students. Your journey really inspires all. Nikshit Radhyaram from UKG class, Manvit Maurya, Punarvita M. Thank you. My name is Purnima. We have came to do the anchoring on the stage. We are celebrating the Independence Day. Today is a special day because we are celebrating August 15th, 23rd anniversary. So it is a very special for us. And so because in our India, so proudly we are celebrating this day. So it is a very special for us. ಚಳುವಳಿಗೆ ಮಹಾತ್ಮ ಗಾಂಧೀಜಿಯವರ ಜೊತೆಗೂಡಿ ದೊಡ್ಡ